ಮಾಡುವಂಥ ಒಂದು ಹಿಡಿದು ಸಾಧಿಸ್ಬೇಕಂತೇಳಿ ಪ್ರಯತ್ನಿಸಿದ್ದಾರೆ. ಯಾಕಂದ್ರೆ ವಿ ಎಲ್ ಪಾಟೀಲ್ ಇದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಅವರು ಬೆಳಗಾವಿ ಜಿಲ್ಲೆ ಹಿಡಿದು ಸಾಧಿಸಿದ್ರು. ಅವರು ವಿ ಎಲ್ ಪಾಟೀಲ್ ಹೆಸರು ಕೇಳಿ ವಸಂತರಾವ್ ಪಾಟೀಲ್ ಅಂತೇಳಿ ಅವರು ಅವತ್ತು ಸಮಾಜವಾದಿ ರೈತರು ಬಂದ ನಂತರದಲ್ಲಿ ಜನತಾದಳ ಕೂಡಿ ಮಿನಿಸ್ಟರ್ ಆಗಿ ಅವರ ನಾವು ನೋಡ್ರಿ ಹೇಳೋದು ಸ್ಪಷ್ಟ ಹೇಳ್ಬೇಕಾಗ್ತದೆ. ಅವರು ತಮ್ಮ ಒಂದು ಏನಪ್ಪ ಅಂತಂದ್ರೆ ಅವರು ಒಂದು ಏಕಚಕ್ರಾಧಿಪತಿ ಸರ್ವಾಧಿಕಾರ ರೂಪದಲ್ಲಿ ಬೆಳೆದು ಬಂದಂಥವ್ರು. ಹೀಗಾಗಿ ಅವ್ರು ವಿರೋಧವಾಗಿ ಯಾರು ಬರ್ತಿರಲ್ಲ ರಾಯಬಾಗದಲ್ಲಿ. ಅದಕ್ಕಾಗಿ ದೇವರಾಧಾರ ಸಿನಿಮಾ ಬಿಟ್ರಪ್ಪ ಅಂತಂದ್ರೆ ಇವ್ರು ಬರ್ಗೊಡಬಾರ್ದು ಅಂತೇಳಿ ಆ ರಾಯಬಾಗಲ್ಲಿ ಎಸ್ ಸಿ ಕ್ಷೇತ್ರ ಮಾಡಿ ಹೋಗ್ಬಿಟ್ಟು ದೇವರಾಧಾರ ಸರ್ ಇವ್ರು ಡಾಮಿನೆನ್ಸ್ ಮುಗಿಸಲುವಾಗಿ ಅಂದರೆ ಬೆಳಗಾವಿ ಮೇಲೆ ಹಿಡಿದು ತಪ್ಪಲಿ ಅಂತೇಳಿ ಅದು ತಕ್ಕಂಗೆ ಅದು ತಪ್ಪಿ ಹೋಗ್ಬಿಡ್ತು ಆ ಮತ್ತೆ. ಹಾಗೆ ಈ ಅದೇ ಮಟ್ಟದಲ್ಲಿ ಇಲ್ಲಿ ಈ ಗೋಕಾಕದ ಈ ಜಾರಕಿಹೊಳಿ ಸಹೋದರ ಬೆಳಗಾವಿ ಹಿಡಿದು ಸಾಧಿಸ್ಬೇಕಂತ ಹೊರಟಿದ್ರು. ಅದರಲ್ಲಿ ಹಿಂದಿನ ಇದರಲ್ಲಿ ಸಾಧಿಸಿ ಬಿಟ್ಟರು ಅವ್ರು ಇಲ್ಲಂತಲ್ಲ, ಈಗೂ ಸಾಧಿಸಿದ್ದಾರೆ. ಇದು ಉಸ್ತುವಾರಿ ಅವರೇ ಇದ್ದಾರೆ. ಮತ್ತು ಮೊದಲು ಅವರು ಬಯಸ್ತಾ ಇದ್ರು. ನಮ್ಮ ಉಮೇಶ್ ಕತ್ತಿ ಅವರು ಉಸ್ತುವಾರಿ ಇದ್ದಾಗ ನಾವು ಆಗ್ಬೇಕಂತ ಭಾಳ ಚಂದ ಬಯಸ್ತಾ ಇದ್ರು. ಅವರು ಆದರು ಅವರ ಅನ್ನೂ ಆದ, ಈಗ ಮತ್ತೊಬ್ಬ ಅನ್ನೂ ಆದ. ಅಂದ್ರೆ ಇಲ್ಲಿ ಹೇಳೋ ಉದ್ದೇಶ ಚಲ ಯಾಕಪ್ಪ ಅಂತಂದರೆ ಇಲ್ಲಿ ಸದಾ ನಿರಂತರವಾಗಿ ಜಾರಕಿಹೊಳಿ ಕುಟುಂಬ ಬೆಳೆದಾಗ ಮೊದಲು ವಿ ಎಲ್ ಪಾಟೀಲ್ ಇತ್ತು. ಅವ್ರದ್ದು ಏನಪ್ಪ ಅಂದ್ರೆ ಹಿಂದುಳಿದ ಒಂದು ಜಾತಿ ಪ್ರಭಾವ ಇತ್ತು. ಅವ್ರದ್ದು ರಾಜ್ಯ ಮಟ್ಟದಲ್ಲಿ ಮತ್ತು ಬೆಳಗಾವಿ ಮಟ್ಟದಲ್ಲಿ ಬಿಗಿ ಹಿಡಿತಿತ್ತು. ಅವ್ರ ನಂತರ ಈ ಜಾರಕಿಹೊಳಿ ಬಿಗಿ ಹಿಡಿದು ಬಂದದ್ದು. ಆ ನೆಲೆಯಲ್ಲಿ ಶಾರ್ ಅವರು ಗೆದಿಸ್ಕೊಂಡು ತೊಗೊಂಡ್ಬರ್ತಾರೆ ವಿಶ್ವಾಸ ಇಟ್ಟ ಒಂದು ನಂಬಿಗಸ್ತ ಲಕ್ಷ್ಮಣ ಸವದಿ ಅವ್ರು ಕಳ್ಕೊಂಡ್ರು. ಹೀಗಾಗಿ ಇವತ್ತು ಈ ಎಲ್ಲ ಉಳಿದವರೆಲ್ಲ ಇವತ್ತು ರಮೇಶ್ ಕತ್ತಿ ಇಲ್ಲ, ಅದ್ರ ಮಗ ಇದ್ದಾರೆ, ರಮೇಶ್ ಕತ್ತಿ ಅವರು ಇದ್ದಾರೆ, ಅವ್ರ ಸಹೋದರ ಉಮೇಶ್ ಅವರ ಇವರೆಲ್ಲರೂ ಮತ್ತು ಹೆಚ್ಚು ಲಿಂಗಾಯತ್ ಜನ ಇವ್ರನ್ನ ಯಾಕೆ ಬೆಳೆಗೊಡ್ಬೇಕು ಅನ್ನುವಂಥ ಉದ್ದೇಶ. ಅದಕ್ಕೆ ಈಗ ಅವರೆಲ್ಲ ಒಂದಾಗಿ ಅವ್ರು ಲೀಡರ್ಶಿಪ್ ಕೊಡಬಾರ್ದು ಅನ್ನುವಂಥದ್ದು ಒಂದು. ಆದರೆ ಇವರು ಅಷ್ಟು ಪ್ರಬಲರಿದ್ದಾರೆ. ಇವರು ಜಾರಕಿಹೊಳಿ ಕುಟುಂಬದವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಯಾವುದನ್ನಾದರೂ. ನೋಡ್ಬೇಕಾದ್ರೆ ಪ್ರಭಾವ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ. ಬಟ್ ಅಷ್ಟು ಇಟ್ಸೋದಕ್ಕಾರೆ ಇವರಲ್ಲಿ ಟಗ್ ಆಫ್ ವಾರ್ ಸತ್ತಿದೆ ಸುಳ್ಳು. ಒಂದು ವೇಳೆ ಸರ್ ಸಪೋಸ್ ಮಾಡೋಣ, ಒಂದು ವೇಳೆ ಕೊಟ್ಟರು